ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಸಮಿತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥೆ ಸಹಯೋಗದಲ್ಲಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ, ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು ಅವರನ್ನು ಸ್ವಾಗತಿಸಿ, ಅದೇ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಮಾಜ ಹಿರಿಯರಾಗಿರ್ತಕ್ಕಂಥ ಶರಣು ಆಲೂರು ಅವರನ್ನು, ಅದೇ ರೀತಿಯಾಗಿ BS ಬಿರಾದರ್ ಅವರನ್ನು, ಅದೇ ರೀತಿಯಾಗಿ BM ಬಿರಾದರ್ ಅವರನ್ನು, ಅದೇ ರೀತಿಯಾಗಿ ತೃಪ್ತಿ ಸರ್ ಅವರನ್ನು ಮತ್ತು ಕರ್ನಾಟಕ ರಾಜ್ಯ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಕಳ್ಕೌಟಿ ಅವರನ್ನು, ರವಿ ಕರ್ವಿ ಅವರನ್ನು, ಅಶೋಕ್ ಬಿರಾದರ್ ಅವರನ್ನು, ಅದೇ ರೀತಿಯಾಗಿ ಮಾಜಿ APMC ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ ಅವರನ್ನು, ಅದೇ ರೀತಿಯಾಗಿ ಸಮಾಜ ಹಿರಿಯರಾಗಿರ್ತಕ್ಕಂಥ ಮುತ್ತಣ್ಣ ಜಂಗಶೆಟ್ಟಿ ಅವರನ್ನು, APMC ಸದಸ್ಯರಾಗಿರ್ತಕ್ಕಂಥ ರಾಜು ಕಳಸವರನ್ನು ಸ್ವಾಗತಿಸಿ, ಈ ಪತ್ರಿಕಾಗೋಷ್ಠಿಯನ್ನು ಪಂಚಮಸಾಲಿ ಪ್ರತಿಭಾ ಪುರಸ್ಕಾರದ ಉದ್ದೇಶಗಳ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸಿ, ಈ ಒಂದು ಪತ್ರಿಕಾಗೋಷ್ಠಿ ಕರೆಯತಕ್ಕಂಥ ಉದ್ದೇಶ ಅಂತಂದರೆ, ದಿನಾಂಕ 31 ರವಿವಾರದಂದು 31/5/2026 ಬೆಳಿಗ್ಗೆ 10 ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ಪ್ರಥಮ ಬಾರಿಗೆ ವಿಜಯಪುರ ಜಿಲ್ಲಾ ಮಟ್ಟದ ಒಂದು SSLC ಮತ್ತು PUC ಹಾಗೂ CBSE ICSE ವಿದ್ಯಾರ್ಥಿಗಳಿಗೆ ಯಾರು 90% ಮೇಲ್ಪಟ್ಟು ಅಂಕಗಳನ್ನು, ಅದು SSLCಯಲ್ಲಿ ಆಗಿರ್ಬೋದು, PUCಯಲ್ಲಿ ಆಗಿರ್ಬೋದು ಹಾಗೂ CBSEಯಲ್ಲಿ 85% ಮೇಲ್ಪಟ್ಟು ಯಾವ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ, ಅಂಕಗಳನ್ನು ಪಡೆದುಕೊಂಡಿದ್ದಾರೆ, ಅಂಥವರಿಗೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಎಲ್ಲ ಸಮಾಜದವರು ತಮ್ಮ ತಮ್ಮ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ಗುರುತಿಸಿ ಮಾಡತಕ್ಕಂತಹ ಒಂದು ಕರ್ತವ್ಯ. ಹಾಗೆಯೇ ಪಂಚಮಸಾಲಿ ಸಮಾಜವೂ ಕೂಡ ಈ ಒಂದು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಪಂಚಮಸಾಲಿ ಸಂಘ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥೆ ಮತ್ತು ಅದೇ ರೀತಿಯಾಗಿ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಪಂಚಮಸಾಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈಗಾಗಲೇ ನಾವು ಈ ಒಂದು ಸಾಧಕರ ಒಂದು ಅರ್ಜಿಗಳನ್ನು ಆಹ್ವಾನಿಸಿದಾಗ ಸುಮಾರು 350ಕ್ಕಿಂತಲೂ ಹೆಚ್ಚಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ವಿಶೇಷವಾಗಿ ಅಂತಂದರೆ ಈ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಯಾಕೆ ಕೊಡಬೇಕು? ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಫೂರ್ತಿಯನ್ನು ನೀಡಲಿಕ್ಕೆ, ಸಮಾಜದ ಬಗ್ಗೆ ಅವರಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ಗುಣವನ್ನು ಬೆಳೆಸಿಕೊಳ್ಳಿಕ್ಕೆ ಮತ್ತು ಸಮಾಜದೊಳಗಿರ್ತಕ್ಕಂತಹ
ಈ ಒಂದು ಬಡ ವಿದ್ಯಾರ್ಥಿಗಳಿಗೆ ಗುರುತಿಸ್ತಕ್ಕಂತಹ ಒಂದು ಕೆಲಸವನ್ನು ಈ ಒಂದು ಪಂಚಮಸಾಲಿ ಸಮಾಜದ ಎಲ್ಲ ಇಲ್ಲಿ ಕೂತಂತಹ ಮುಖಂಡರು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಜೊತೆಗೇ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಒಂದು ಅವರಿಗೆ ಅವಶ್ಯಕವಾಗಿರತಕ್ಕಂತಹ ಒಂದು ಸ್ಕಾಲರ್ಶಿಪ್ವನ್ನು ಕೊಡ್ತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾವು ಹೊಂದಿದ್ದೀವಿ. ಮತ್ತು ಯಾವುದೇ ಒಂದು ಸಮಾಜದೊಳಗೆ ಒಂದು ಒಗ್ಗಟ್ಟು ಬರಬೇಕಪ್ಪ ಅಂತಂದರೆ ಇಂತಹ ವೇದಿಕೆಗಳಲ್ಲಿ ಬಂದು ವಿಚಾರ ವಿನಿಮಯವನ್ನು ಮಾಡಿಕೊಂಡಾಗ ಈ ಒಂದು ಐಕ್ಯತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದೊಳಗೂ ಕೂಡ ಬಾಲಗಂಗಾಧರ ತಿಲಕ್ ಅವರು ಈ ಒಂದು ಗಜಾನನ ಉತ್ಸವ ಏನು ಮಾಡಿ ಎಲ್ಲ ಸಮಾಜದ ಒಳಗೆ ಒಂದು ಒಗ್ಗಟ್ಟನ್ನು ಯಾವ ರೀತಿಯಾಗಿ ಮೂಡಿಸಿದರು, ಹಾಗೆಯೇ ಇಂತಹ ಒಂದು ಕಾರ್ಯಕ್ರಮಗಳು ಸಹಜವಾಗಿ ಸಮಾಜದೊಳಗೆ ಒಗ್ಗಟ್ಟನ್ನು ತರುವಲ್ಲಿ ಅದು ನಮಗೆ ಸಹಾಯಕವಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಇದರ ಜೊತೆಗೇ ಈ ಒಂದು ಸಂಘಟನೆಯ ವತಿಯಿಂದ ಅನೇಕ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದು ಕಿತ್ತೂರಾಣಿ ಚೆನ್ನಮ್ಮಳ ವಿಜಯೋತ್ಸವವಾಗಿರ್ಬೋದು, ಮತ್ತು ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಧನೆಯನ್ನು ಮಾಡಿದಂಥವರು, ವಿವಿಧ ಬೇರೆ ಬೇರೆ ಕ್ಷೇತ್ರದೊಳಗೆ ಸಾಧನೆ ಮಾಡಿದಂತಹ ಸಮಾಜ ಬಾಂಧವರನ್ನು ಗುರುತಿಸಿ ಪದವಿಯಲ್ಲಿಯೂ ಕೂಡ ಅದು ಇಂಜಿನಿಯರಿಂಗ್ ಆಗಿರ್ಬೋದು, BA ಆಗಿರ್ಬೋದು, BSc, BCom, ಮೆಡಿಕಲ್, ಯಾವುದೇ ಕ್ಷೇತ್ರದೊಳಗೆ ವಿಶ್ವವಿದ್ಯಾಲಯದ ಮಟ್ಟದೊಳಗೆ ಏನಾದರೂ ಒಂದು ಸಾಧನೆ ಮಾಡಿದರೆ, ವಿಶೇಷವಾದಂತಹ ಸಾಧನೆ ಮಾಡಿದರೆ ಅಂಥವರನ್ನು ಕೂಡ ಕರೆದು ಸನ್ಮಾನಿಸ್ತಕ್ಕಂತಹ ಒಂದು ಕಾರ್ಯವನ್ನು ನಾವೆಲ್ಲ ಈ ಒಂದು ಸಮಾಜದ ಮುಖಂಡರು ತೀರ್ಮಾನಿಸಿದ್ದೀವಿ. ಮತ್ತು ಇದರ ಜೊತೆಗೆ ಭಾಳ ಇನ್ನೊಂದು ಏನಂತಂದರೆ, ರೈತರ ಪರವಾಗಿ ಕೆಲವೊಂದು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳೋದು, ಕಾರ್ಯಾಗಾರಗಳನ್ನು ಹಾಕಿಕೊಂಡು ರೈತರು ಯಾವ ರೀತಿಯಾಗಿ ಇವತ್ತಿನ ದಿನಮಾನಗಳಲ್ಲಿ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರ್ದೊಳಗೆ ಹೆಂಗೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯದ, ಸೊ ಇಂಥ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಸಾಮಾಜಿಕವಾಗಿ ಏನು ಸಮಾಜಕ್ಕೆ ಅವಶ್ಯಕತೆ ಅದ ಅಂತಹ ಚಟುವಟಿಕೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು, ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ನಿರ್ಧರಿಸಿದ್ದೇವೆ. ಸೊ ಪ್ರಥಮ ಹಂತವಾಗಿ ಈ ಒಂದು 31ನೇ ತಾರೀಕು ಮೇ 2026ರಂದು ಬೆಳಿಗ್ಗೆ 10 ಗಂಟೆಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಕಿತ್ತೂರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ, ಕಲ್ಯಾಣ ಮಂಟಪದಲ್ಲಿ ಈ ಒಂದು SSLC ಮತ್ತು CBSE ಮತ್ತು PUC ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ನಾವು ಸಮಾಜದ ಎಲ್ಲ ಬಾಂಧವರನ್ನು, ಹಿರಿಯರನ್ನು, ಮುಖಂಡರನ್ನು ಎಲ್ಲರನ್ನ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಮಾಜ ಬಾಂಧವರು ಎಲ್ಲರೂ ಕೈಗೂಡಿಸಬೇಕು ಮತ್ತು ಈ ಸಮಾಜವನ್ನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಭಾನ್ವಿತ ಏನು ಸಾಧನೆಯನ್ನು ಮಾಡಿದಂತಹ ಅಧಿಕಾರಿಗಳನ್ನು ಇದಕ್ಕೆ ಅತಿಥಿಗಳಾಗಿ ನಾವು ಆಹ್ವಾನಿಸ್ತಾ ಇದ್ದೀವಿ. ಇದೊಂದು ಸ್ವಲ್ಪ ವಿಶೇಷ. ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದು ನಮ್ಮ ಕಿತ್ತೂರಾಣಿ ಕಲ್ಯಾಣ ಮಂಟಪದ ಅಧ್ಯಕ್ಷರಾದಂತಹ ಶರಣು ಆಲೂರು ಅವರಿದ್ದಾರೆ, ಉಪಾಧ್ಯಕ್ಷರಾದಂತಹ BS ಬಿರಾದರ್ ಅವರಿದ್ದಾರೆ, ನಿರ್ದೇಶಕರಾದಂತಹ ವೀರಣ್ಣ ಜುಗತಿ ಅವರಿದ್ದಾರೆ, ಆಮೇಲೆ ಅದೇ ರೀತಿಯಾಗಿ ವೀರಣ್ಣ ಹಾಲ್ಕೌಟಿಗೆ ಅವರಿದ್ದಾರೆ, ವೀರಭದ್ರಪ್ಪ ಹಾಲ್ಕೌಟಿಗೆ ಅವರು, ಆಮೇಲೆ ರವಿ